Now we shall go to the most important topic, quadratic equation. ಈ ಚಾಪ್ಟರ್ ಮೇಲೆ ನಿಮಗೆ ಮತ್ತೆ 4 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಎರಡೂ ಮಾಡೆಲ್ ಪೇಪರ್ ಒಂದಲ್ಲಿ 4 ಒಂದಲ್ಲಿ 5 ಕೊಟ್ಟಿದ್ದಾನೆ. ಅಪ್ರಾಕ್ಸಿಮೇಟ್ಲಿ 4 ಅಂತೂ ಗ್ಯಾರಂಟಿ ಮಕ್ಕಳು. ಇದು ಅಷ್ಟೇ, ಲೀನಿಯರ್ ಇಕ್ವೇಶನ್ಸ್ ತಾನೆ ತುಂಬಾ ಈಸಿ ಟಾಪಿಕ್. ನಾನು ಈಸಿಯಿಂದ ಗ್ರಾಜುಲಿ, ಡಿಫಿಕಲ್ಟ್ ಅಂತ ಹೇಳಲ್ಲ, ಸ್ವಲ್ಪ ಕಾಂಪ್ಲೆಕ್ಸ್ ಅಷ್ಟೇ. ಡಿಫಿಕಲ್ಟ್ ಅಂತ ಇಲ್ವೇ ಇಲ್ಲ ಮ್ಯಾಥ್ಸ್ ಅಲ್ಲಿ. ಸರಿಯಾದ ಟಿಪ್ಸ್ ನ ಫಾಲೋ ಮಾಡಿದ್ರೆ ಎಲ್ಲದಕ್ಕಿಂತ ಈಸಿ ಸಬ್ಜೆಕ್ಟ್ ಮ್ಯಾಥ್ಸ್. ನೋಡಿ, ಇಲ್ಲಿ ಒಂದು ಫಾರ್ಮುಲಾ ಬರ್ದಿದ್ದೀವಿ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಮಕ್ಕಳ. ಓಕೆ, ಏನೇನ್ ಜ್ಞಾಪಕ ಇಟ್ಕೋಬೇಕು ಈ ಚಾಪ್ಟರ್ ಅಲ್ಲಿ? ದಟ್ ಈಸ್ ಮೆಮೊರಿ ಟೆಕ್ನಿಕ್. ಓಕೆ, ಏನ್ ಜ್ಞಾಪಕ ಇಟ್ಕೋಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಎಲ್ಲರಿಗೂ ಗೊತ್ತಿರಬೇಕು ಮಕ್ಕಳ. ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಏನು? ಕನ್ನಡ ಮೀಡಿಯಂ ಅವ್ರಿಗೆ ಏನು? ax² + bx + c = 0. ಕೆಲವು ಟೈಮಲ್ಲಿ ನಿಮ್ಗೆ ಮಾಡೆಲ್ ಪೇಪರ್ ಫಸ್ಟ್ ಬಿಟ್ಟಿದ್ರಲ್ಲ, ಎಸ್ಎ ಟೈಪ್ ಎಕ್ಸಾಮ್ಗೆ, ಅದರಲ್ಲಿ ಈ ಕ್ವಶನ್ ಕೊಟ್ಟಿದ್ರು. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಏನು ಇದು? ಜ್ಞಾಪಕ ಇಟ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಆಮೇಲೆ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳ. ಯಾವುದು? x = -b + or -b² - 4ac/2a. ದೇ ಆರ್ ದಿ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಒಂದು ಪ್ಲಸ್, ಇನ್ನೊಂದು ಮೈನಸ್. ಓಕೆ, ಈ b² - 4ac ನಾವು ಡಿ ಅಂತ ಬರಿಬಹುದು. ವಾಟ್ ಈಸ್ ಡಿ ಇಯರ್? ವೇರ್ ಡಿ is equal to b² - 4ac. ಇದನ್ನ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಇದರ ವ್ಯಾಲ್ಯೂ ಮೇಲೆ ನೇಚರ್ ಆಫ್ ದ ರೂಟ್ಸ್ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಕ್ವಶನ್ ನೇಚರ್ ಆಫ್ ದ ರೂಟ್ಸ್ ಮೇಲೆ ಇರುತ್ತೆ, ಇಲ್ಲ ಅಂದ್ರೆ ಯಾವ್ದಾದ್ರು ಕ್ವಶನ್ ರೂಟ್ಸ್ ಕೇಳ್ಬೋದು ಅಲ್ವಾ? ಸೊ ಕನ್ನಡದಲ್ಲಿ ಇದಕ್ಕೆ ಶೋಧಕ ಅಂತ ಕರೀತಾರೆ. ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಶೋಧಕದ ಬೆಲೆಯನ್ನ ಅನುಸರಿಸಿರುತ್ತೆ. ಓಕೆ, ದ ನೇಚರ್ ಆಫ್ ದ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ಯಾವುದು? b² - 4ac. 1 ಮಾರ್ಕ್ ಕ್ವಶನ್ ಕೇಳ್ಬೋದು ನಿಮ್ಗೆ MCQ ನಲ್ಲಿ. ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. 4 ಆಪ್ಷನ್ ನಾನೇ ಕ್ರಿಯೇಟ್ ಮಾಡ್ತೀನಿ. b² - 4ac, b² + 4ac, b² × 4ac, b²/4ac. ದ ಕರೆಕ್ಟ್ ಆನ್ಸರ್ ಈಸ್ b² - 4ac. ಗೊತ್ತಾಯ್ತಾ? ಸೊ ಈ ತರ ಪಾಯಿಂಟ್ಸ್ ಗಳ ಮೇಲೆ ನೀವೇ ಕ್ವಶನ್ ಫ್ರೇಮ್ ಮಾಡ್ಬೋದು. ಕರೆಕ್ಟ್ ಆನ್ಸರ್ ಗೊತ್ತಿದ್ರೆ ಸಾಕು. 3 ತಪ್ಪ ಆಪ್ಷನ್ ಅವ್ರು ಏನಾದ್ರು ಕೊಟ್ಕೊಳ್ಳಿ, ನಂಗೆ ಬೇಕಾಗಿರೋದು ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್. ಈಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಮೇಲೆ ಹೇಗೆ ನೇಚರ್ ಆಫ್ ದ ರೂಟ್ಸ್, ಮೂಲಗಳ ಸ್ವಭಾವವನ್ನು ವಿವೇಚಿಸಬಹುದು ನೋಡೋಣ. ವೆನ್ ಡಿ ಇಸ್ ಗ್ರೇಟರ್ ದ್ಯಾನ್ 0, ವಾಟ್ ಈಸ್ ಡಿ ಇಯರ್? ಡಿಸ್ಕ್ರಿಮಿನೆಂಟ್ b² - 4ac. ಅದು 0ಗಿಂತ ಜಾಸ್ತಿ ಇದ್ರೆ, ಗ್ರೇಟರ್ ದ್ಯಾನ್ 0 ಇದ್ರೆ ಏನಾಗುತ್ತೆ? ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಮೂಲಗಳು ವಾಸ್ತವ ಮತ್ತು ಭಿನ್ನ. ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಯಾವುದು ರೂಟ್ಸ್ ಹೇಳಿ? -b + d/2a, -b - d/2a ಬರುತ್ತೆ. ಡಿಸ್ಟಿಂಕ್ಟ್ ರೂಟ್ ಸಿಗುತ್ತೆ ಯಾವಾಗ? ವೆನ್ b² - 4ac is greater than 0. ಕನ್ನಡ ಮೀಡಿಯಂ ಅವರು ಶೋಧಕದ ಬೆಲೆ 0ಗಿಂತ ಜಾಸ್ತಿ ಇದ್ದಾಗ ಮೂಲಗಳ ಸ್ವಭಾವ ಏನು? 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತೆ. ನೆಕ್ಸ್ಟ್, 0 ಆಗ್ಬಿಟ್ರೆ ಏನಾಗುತ್ತೆ? b² - 0 ಆಗೋಯ್ತು. ನೋಡಿ, ಫಾರ್ಮುಲಾದಲ್ಲಿ 0 ಆಗ್ಬಿಟ್ರೆ ಇನ್ನು ಉಳ್ಕೊಳ್ಳೋದೇನು? -b/2a -b/2a. ಎರಡು ಸೇಮ್. ಅಂದ್ರೆ ಏನರ್ಥ? ಮೂಲಗಳು ಸಮ, ವಾಸ್ತವ ಮತ್ತು ಸಮ. ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ರಿಯಲ್ ಅಂಡ್ ಈಕ್ವಲ್ ಯಾವಾಗ? d = 0 ಆದಾಗ. ಇನ್ನೊಂದು ಕೇಸ್ ಏನು? ವೆನ್ d is less than 0. ವಾಟ್ ಈಸ್ ಲೆಸ್ ದ್ಯಾನ್ 0? ನೆಗೆಟಿವ್. ಮೈನಸ್ ಬಂದ್ರೆ ಲೆಸ್ ದ್ಯಾನ್ 0. 0 is neither positive nor negative. ಬಟ್ 0ಗಿಂತ ಕಡಿಮೆ ಇರೋದೆಲ್ಲ ನೆಗೆಟಿವ್. ನೆಗೆಟಿವ್ ಆಗ್ಬಿಟ್ರೆ ವಾಸ್ತವವಾದ ಮೂಲಗಳೇ ಇಲ್ಲ ಅದಕ್ಕೆ. ನೋ ರಿಯಲ್ ರೂಟ್ಸ್ ಅಂತ ಹೇಳ್ಬೋದು, ಅಥವಾ ರೂಟ್ಸ್ ಆರ್ ಇಮ್ಯಾಜಿನರಿ. ಇಮ್ಯಾಜಿನರಿ ಅಥವಾ ಪರಿಹಾರ, ನೈಜ ಪರಿಹಾರಗಳಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಯಾವಾಗ? ಲೆಸ್ ದ್ಯಾನ್ 0. ಸೊ ಈ 3 ಕೇಸ್ನ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳ. ಇದ್ರ ಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಕೊಡೋ ಸಾಧ್ಯತೆ ತುಂಬಾ ಇದೆ. ಓಕೆ, ಈಗ ನಾನು ಏನು ಹೇಳ್ಕೊಟ್ಟೆ ಮೆಮೊರಿ ಟೆಕ್ನಿಕ್ಸ್, ಅದನ್ನ ಯೂಸ್ ಮಾಡಿಕೊಂಡು ಈ ಚಾಪ್ಟರ್ ಅಲ್ಲಿ ಹೇಗೆ ಕ್ವಶನ್ ನ ಸಾಲ್ವ್ ಮಾಡೋದು. ಓಕೆ, ಫಸ್ಟ್ ಕ್ವಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಜನರಲ್ ಆಗೇನು? ax² + bx + c = 0. ಇಲ್ಲಿ ಏನ್ ಮಾಡಿದೀವಿ? ಒಂದು ಈಕ್ವೇಶನ್ ಕೊಟ್ಟಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ನ ನಾನು ಫೈಂಡ್ ಔಟ್ ಮಾಡಬೇಕು. ನಾನು ಆನ್ಸರ್ ನೋಡಕ್ ಹೋಗಲ್ಲ, ನಿಮ್ಮ ರಫ್ ವರ್ಕ್ ತಗೋತೀನಿ. ಏನ್ ಮಾಡ್ತೀನಿ ನೋಡ್ಕೊಳ್ಳಿ. x + 1 / 2 = 1/x. ಓಕೆ, ಕ್ರಾಸ್ ಮಲ್ಟಿಪ್ಲೈ, ಓರೆ ಗುಣಾಕಾರ ಮಾಡೋಣ. x × x + 1 = 2. x × x, x², x × 1 x. 2ನ ಈ ಕಡೆ ತಗೊಂಡ್ಬಿಟ್ರೆ -2
ಇಸ್ ಈಕ್ವಲ್ ಟು 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಈಗ ಈ ಪರಿಹಾರ ಇಲ್ಲಿದೆಯಾ ಚೆಕ್ ಮಾಡಿ ಮಕ್ಕಳ. x ಸ್ಕ್ವಯರ್ ಪ್ಲಸ್ x ಮೈನಸ್ 2 ಸಿ. ಸೊ ಮೈ ಆನ್ಸರ್ ಇಸ್ ಸಿ. ನಾನೇನ್ ಮಾಡ್ತೀನಿ, OMR ಶೀಟ್ ಅಲ್ಲಿ ಸಿ ನ ಶೇಡ್ ಮಾಡ್ತೀನಿ. ಓಕೆ, ಸೊ ಈ ತರದ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಇರುತ್ತೆ ಮಕ್ಕಳ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು. ಓಕೆ, ಯಾವ್ದು ಬೇಕಾದ್ರೂ ಕೊಡ್ಬೋದು, ಏನಿಲ್ಲ, ನೀವು ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಇದೆ, ಇದಕ್ಕೆ ಇನ್ನೇನು ಬೇರೆ ಶಾರ್ಟ್ ಕಟ್ ಇಲ್ಲ. ಜಸ್ಟ್ ಸಿಂಪ್ಲಿಫೈ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಇಲ್ಲಿ ನಾರ್ಮಲಿ ರೂಟ್ಸ್ ಕಂಡಿದ್ದು ಒಂದು ಪ್ರಾಬ್ಲಮ್ ಕೊಟ್ಟೆ ಕೊಡ್ತಾನೆ. ಈಗ ನಿಮ್ಗೆ ದೊಡ್ಡ ಫಾರ್ಮುಲಾ ಮೆಥಡ್ ಎಲ್ಲ ಕೊಡಕ್ಕಾಗಲ್ಲ MCQ ನಲ್ಲಿ. ಸೊ ಏನ್ ಸಿಂಪಲ್ ಕ್ವಶನ್, ಇದಕ್ಕೆ ಇಲ್ಲಿ ರೂಟ್ಸ್ ಬೇಕು ನಂಗೆ. ಆನ್ಸರ್ ನೋಡ್ಬೇಡಿ ಮಕ್ಕಳ, ಸಾಲ್ವ್ ಮಾಡೋಣ. 4x ಸ್ಕ್ವಯರ್ ಮೈನಸ್ 81 ಇಸ್ ಈಕ್ವಲ್ ಟು 0. ಸ್ಟ್ರೈಟ್ ಈಕ್ವೇಶನ್. 81 ಆ ಕಡೆ ಕಳಿಸ್ತೀನಿ, ಏನಾಗುತ್ತೆ, 4x ಸ್ಕ್ವಯರ್ ಇಸ್ ಈಕ್ವಲ್ ಟು 81 ಮೈನಸ್ 81 ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, x ಸ್ಕ್ವಯರ್ ಇಸ್ ಈಕ್ವಲ್ ಟು 81/4. ನಾರ್ಮಲ್ ಆಗಿ ಕೆಲವು ಮಕ್ಕಳು ಏನಂತಾರೆ, ಸರ್ 81 4 ಇಂದ ಡಿವೈಡ್ ಆಗಲ್ಲ, ಲೆಕ್ಕ ತಪ್ಪು ಅಂತ. ಇಲ್ಲಿ ಡಿವೈಡ್ ಮಾಡ್ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ರೂಟ್ಸ್. ಏನ್ ಮಾಡ್ಬೇಕು, ನಾನು ಇಲ್ಲಿ ಸ್ಕ್ವೇರ್ ನ ತೆಗೆದು ಬಿಡ್ತೀನಿ. x ಇಸ್ ಈಕ್ವಲ್ ಟು, ನಿಮ್ಗೆ ಆಗ್ಲೇ ಗೊತ್ತಿದೆ, ವೆನ್ ಎವರ್ ಯು ರಿಮೂವ್ ದ ಸ್ಕ್ವೇರ್ ಯು ಹ್ಯಾವ್ ಟು ಟೇಕ್ ಪ್ಲಸ್ ಆರ್ ಮೈನಸ್. ಪ್ಲಸ್ ಆರ್ ಮೈನಸ್ ತಗೋಬೇಕು. ಸ್ಕ್ವೇರ್ ರೂಟ್ ಆಫ್ 81/4. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 81 ಪ್ಲಸ್ ಆರ್ ಮೈನಸ್ 81 ಏನು 9, 4 ಎಷ್ಟು 2, ಪ್ಲಸ್ ಆರ್ ಮೈನಸ್ 9/2 ಎಲ್ಲಿದೆ ಮಕ್ಕಳ, ಆಪ್ಷನ್ ಡಿ. ಸುಮಾರು ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಮತ್ತೆ ರೂಟ್ ತಗೊಂಡ್ಬಿಡ್ತಾರೆ, ಸ್ಕ್ವೇರ್ ತೆಗೆದ್ಬಿಟ್ಟು ಈ ಆನ್ಸರ್ ಬರೆದ್ಬಿಡ್ತಾರೆ. ಅದು ಕಾಷನ್. ಒಂದ್ಸಲ ಸ್ಕ್ವೇರ್ ರೂಟ್ ತೆಗೆದ್ಮೇಲೆ ಮತ್ತೆ ಸ್ಕ್ವೇರ್ ರೂಟ್ ಇರಕ್ ಸಾಧ್ಯನಾ? ರಾಂಗ್ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಏನು, ಪ್ಲಸ್ ಆರ್ ಮೈನಸ್ 9/2. ಯುವರ್ ಆನ್ಸರ್ ಈಸ್ ಡಿ. OMR ಶೀಟ್ ಅಲ್ಲಿ ಮತ್ತೆ ನಾನು ಡಿ ನ ಶೇಡ್ ಮಾಡ್ತೀನಿ. ಸೊ ಅಲ್ಲಲ್ಲೇ ಪೋಸ್ಟ್ ಮಾಡ್ಬೇಡಿ ಮಕ್ಕಳ, ಪೋಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಕ್ವಶನ್ ಪೇಪರ್ ಮಾಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ಯಾವುದೋ ಕ್ವಶನ್ಗೆ ಯಾವುದೋ ಕೋಇನ್ಸೈಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಬೇಡ, ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿ. ಬಟ್ ಕ್ವಶನ್ ನಂಬರ್ 2 ಟ್ಯಾಲಿ ಆಗಬೇಕು. ನೀವು ಯಾವುದೇ ಫಸ್ಟ್ ಆನ್ಸರ್ ಮಾಡಿ, 10th ಕ್ವಶನ್ ಮಾಡಿ 10th ಒನ್ನೇ ಶೇಡ್ ಮಾಡಿ, ಫಸ್ಟ್ ಕ್ವಶನ್ ಮಾಡಿ ಫಸ್ಟೇ ಶೇಡ್ ಮಾಡಿ, 40th ಕ್ವಶನ್ ಮಾಡಿ 40th ಮಾಡಿ. ಇದೇ ಆರ್ಡರ್ ಇಂಪಾರ್ಟೆಂಟ್ ಏನಲ್ಲ, ಬಟ್ ಅವೆರಡು ಟ್ಯಾಲಿ ಆಗಬೇಕು ಅಷ್ಟೇ. ಓಕೆ, if the roots of the quadratic equation x square minus kx plus 4 are equal, then the value of k is, x square minus kx plus 4 is equal to 0. ಸಮೀಕರಣದ ಮೂಲಗಳು ಸಮನಾಗಿದ್ದರೆ k ಯ ಬೆಲೆ ಏನು, ಅದು ಕ್ವಶನ್. ಓಕೆ, ನಿಮ್ಗೆ ಗೊತ್ತು ರೂಟ್ಸ್ ಆರ್ ಈಕ್ವಲ್ ಅಂದ್ರೆ ಕಂಡೀಷನ್ ಏನು, ಆಗ್ಲೇ ಹೇಳ್ಕೊಟ್ಟೆ ನಾನು. ಡಿಸ್ಕ್ರಿಮಿನೆಂಟ್ ಏನು, b ಸ್ಕ್ವಯರ್ ಮೈನಸ್ 4ac is equal to 0. That is the condition. ಈಗ ಏನ್ ಮಾಡ್ಬೇಕು, ಈ ಈಕ್ವೇಶನ್ ಅಲ್ಲಿ ನೀವು ABC ವ್ಯಾಲ್ಯೂನ ಬರ್ಕೋಬೇಕು. ಏನಪ್ಪ ಎ ವ್ಯಾಲ್ಯೂ, ಎ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಜೊತೆ ಏನೂ ಇಲ್ಲ ಅಂದ್ರೆ 1, 0 ಅಲ್ಲ. ಕನ್ನಡ ಮೀಡಿಯಂ ಒಂದೊಂದ್ಸಲ ನೀವೇನ್ ಮಾಡ್ತೀರಾ ಗೊತ್ತಾ, ಏನೂ ಇಲ್ಲ ಅಂದ್ರೆ 0 ಅನ್ಕೊಂಡ್ಬಿಡ್ತೀರಾ. 1 ನಾವು ಯಾರು ಬರೆಯಲ್ಲ, ಕೋಎಫಿಷಿಯಂಟ್ ಇಸ್ 1. ಬಿ ವ್ಯಾಲ್ಯೂ ಇನ್ಕ್ಲೂಡಿಂಗ್ ಸೈನ್ ತಗೋಬೇಕು, ಮೈನಸ್ ಕೆ. ಸಿ ವ್ಯಾಲ್ಯೂ 4. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, compare the given equation with standard form, write down the values of ABC. What is the condition here? Roots are equal, ಮೂಲಗಳು ಸಮ. ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ b ಸ್ಕ್ವೇರ್ ಏನು ಹಾಕೋತೀನಿ, ಮೈನಸ್ ಕೆ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನಿದೆ 1, ಸಿ ವ್ಯಾಲ್ಯೂ ಏನಿದೆ 4 is equal to 0. If you square minus ಏನಾಗುತ್ತೆ, ಪ್ಲಸ್ ಆಗುತ್ತೆ. So it becomes k square. 4 1s are 4 into 4 16 is equal to 0. Therefore k square is equal to 16. minus 16 ಆ ಕಡೆ ಹೋದ್ರೆ plus 16 ಆಯ್ತು. Therefore k is equal to plus or minus square root of 16 plus or minus 4. ರೂಟ್ಸ್ ಆರ್ ಈಕ್ವಲ್ ಅಂದ್ರೆ ನಿಮಗೆ ಈಕ್ವಲ್ ರೂಟ್ಸ್ ಬರ್ಬೇಕು ತಾನೆ, ಒಂದು ಪ್ಲಸ್ ಒಂದು. ಸೊ ಯಾವ್ದಪ್ಪ ಆನ್ಸರ್, ಯಾವ್ದು ಆನ್ಸರ್, ಪ್ಲಸ್ ಆರ್ ಮೈನಸ್ 4 ಅಂದ್ರೆ ಆಪ್ಷನ್ ಬಿ. So you have to shade option B in the OMR shade. Okay, next question. The sum of the squares of two consecutive even numbers is 164. Its mathematical representation is, sum of the squares of two consecutive even numbers. ಎರಡು ಅನುಕ್ರಮ ಸಮಸಂಖ್ಯೆಗಳ ವರ್ಗಗಳ ಮೊತ್ತ 164 ಆದರೆ ಅದನ್ನ ಗಣಿತೀಯ ಸ್ಟೇಟ್ಮೆಂಟ್ ಅಲ್ಲಿ ಹೇಗೆ ಬರೀಬಹುದು ಅಂತ. ಎರಡು ಅನುಕ್ರಮ ಸಮಸಂಖ್ಯೆಗಳ ವರ್ಗಗಳ ಮೊತ್ತ ಏನು, ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಟು ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್.
ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂದ್ರೆ ಏನಪ್ಪಾ, ಮೊದಲನೇ ನಂಬರ್ ಎಕ್ಸ್ ಆದ್ರೆ ಎರಡನೇದು ಎಕ್ಸ್ ಪ್ಲಸ್ ಒನ್ ಅಲ್ಲ ಮಕ್ಕಳ, ಎಕ್ಸ್ ಪ್ಲಸ್ ಟು. ಹೇಗೆ ಗೊತ್ತಾ, ಮೊದಲನೇ ಈವನ್ ನಂಬರ್ 2 ತಾನೆ, ಎರಡನೇದು 4, 2ಗೆ 2 ಆಡ್ ಮಾಡಿದ್ರೆ 4 ಬರೋದು, 1 ಅಲ್ಲ. ಕೆಲವರು ಏನ್ ಮಾಡ್ಬಿಡ್ತಾರೆ, ಕಾನ್ಸಿಕ್ಯೂಟಿವ್ ಅಂದ್ರೆ ಮೊದಲನೇದು ಎಕ್ಸ್ ಆದ್ರೆ ಇನ್ನೊಂದು ಎಕ್ಸ್ ಪ್ಲಸ್ 1 ತಗೋತೀರಾ, ದಟ್ ಇಸ್ ರಾಂಗ್. ಅದು ನ್ಯಾಚುರಲ್ ನಂಬರ್ ಆಗಿದೆ. ಆಡ್ ನಂಬರ್ ಈವನ್ ನಂಬರ್ ಆಗಿದ್ದಾಗ ವಾಟ್ ಇಸ್ ದ ಕಂಡೀಷನ್, ಇಫ್ ದ ಫಸ್ಟ್ ನಂಬರ್ ಈಸ್ ಎಕ್ಸ್, ದ ಸೆಕೆಂಡ್ ನಂಬರ್ ಈಸ್ ಎಕ್ಸ್ ಪ್ಲಸ್ 2. ಆಮೇಲೆ ಏನ್ ಹೇಳ್ತಾನೆ, ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್, ಸ್ಕ್ವೇರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಏನಾಗುತ್ತೆ, ಇಸ್ ಈಕ್ವಲ್ ಟು 164. ಇದೆಯಾ ನೋಡಮ್ಮ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 164. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. OMR ಶೀಟ್ ಅಲ್ಲಿ ಆಪ್ಷನ್ ಸಿ ಶೇಡ್ ಮಾಡ್ತೀನಿ, ಗೊತ್ತಾಯ್ತಾ? ಸ್ಟೇಟ್ಮೆಂಟ್ ಸರಿಯಾಗಿ ಓದಿ ಮಕ್ಕಳ. ಇಲ್ಲಿ ಸ್ಕ್ವೇರ್ ಇದೆ, ಅನುಕ್ರಮ ಅಂತಿದೆ ಅಂದ್ರೆ ಕಾನ್ಸಿಕ್ಯೂಟಿವ್ ಅಂತ ಅರ್ಥ. ಓಕೆ, ದ ರೂಟ್ಸ್ ಆಫ್ ದ ಈಕ್ವೇಶನ್. ಸಾಮಾನ್ಯವಾಗಿ ಈ ತರ ಈಕ್ವೇಶನ್ ಕೊಟ್ಟಾಗ ಕೆಲವರು ಫಾರ್ಮುಲಾ ಮೆಥಡ್ ಎಲ್ಲ ಮಾಡಕ್ ಹೋಗ್ತೀರಾ, ನಾಟ್ ನೆಸಸರಿ. ಸಿಂಪಲ್ ಇದೆ, ನೋಡ್ಕೊಳ್ಳಿ, ಹೇಳ್ಕೊಡ್ತೀನಿ ಒಂದು ಈಸಿ ಮೆಥಡ್. ಎಕ್ಸ್ ಸ್ಕ್ವೇರ್ ಮೈನಸ್ 6x ಇಸ್ ಈಕ್ವಲ್ ಟು 0. ನೋ ನೀಡ್ ಟು ಯೂಸ್ ಎನಿ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಏನ್ ಮಾಡಿ, ಇವೆರಡರಲ್ಲೂ ಎಕ್ಸ್ ಕಾಮನ್ ಇದೆ ಅಲ್ವಾ ಮಕ್ಕಳ, ಎಕ್ಸ್ ಕಾಮನ್ ತಗೊಂಡ್ಬಿಡಿ. ಏನ್ ಉಳ್ಕೊಳ್ಳುತ್ತೆ, ಇಲ್ಲೊಂದು ಎಕ್ಸ್ ಉಳ್ಕೊಳ್ಳುತ್ತೆ. ಮೈನಸ್ 6 ಇಸ್ ಈಕ್ವಲ್ ಟು 0. ಸೊ ವಾಟ್ ಯು ಆರ್ ಡೂಯಿಂಗ್, ಟೇಕ್ ಕಾಮನ್ ಫ್ಯಾಕ್ಟರ್ ಎಕ್ಸ್. ದ ಪ್ರಾಡಕ್ಟ್ ಆಫ್ ದೀಸ್ ಟು ನಂಬರ್ ಈಸ್ 0 ಅಂದ್ರೆ ಏನು, ಯು ಹ್ಯಾವ್ ಟು ಈಕ್ವೇಟ್ ಟು 0 ಅಲ್ವಾ. ಸೊ ಹಾಗಾದ್ರೆ ದ ಫಸ್ಟ್ ರೂಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0. ದ ಸೆಕೆಂಡ್ ರೂಟ್ ಈಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಇಫ್ ಎಕ್ಸ್ ಮೈನಸ್ 6 is equal to 0 means what, x is equal to 6. Therefore the roots of this equation is 0 and 6. ಎಲ್ಲಿದೆಪ್ಪ ಆಪ್ಷನ್, 0 6 ಇರೋದು ಆಪ್ಷನ್ ಬಿ. Therefore my answer is ಆಪ್ಷನ್ ಬಿ. ನೀವೇನ್ ಮಾಡ್ಬೇಕೀಗ, ಬಿ ನ ಶೇಡ್ ಮಾಡಬೇಕು. ಎಲ್ಲಿ, OMR ಶೀಟ್ ಅಲ್ಲಿ, ನಾಟ್ ಇನ್ ದ ಕ್ವಶನ್ ಪೇಪರ್. ಓಕೆ, ನೆಕ್ಸ್ಟ್ ಕ್ವಶನ್. If the roots of the equation x square plus 6x plus k is equal to 0 are equal, one more question, ಅದೇ ತರದ್ದು, ಈಕ್ವಲ್ ಆದಾಗ ಏನಾಗುತ್ತೆ, ಸೇಮ್ ಕಂಡೀಷನ್. If the roots are equal, b square minus 4ac is equal to 0, that is the condition. ಮೂಲಗಳು ಸಮನಾಗಿದ್ದಾಗ ಶೋಧಕದ ಬೆಲೆ ಏನಾಗಿರುತ್ತೆ, b square minus 4ac is equal to 0. ಇಲ್ಲಿಗ a ವ್ಯಾಲ್ಯೂ ಹೇಳಿ, a ವ್ಯಾಲ್ಯೂ 1, b ವ್ಯಾಲ್ಯೂ 6, c ವ್ಯಾಲ್ಯೂ k. b ಸ್ಕ್ವೇರ್ ಅಂದ್ರೆ ಏನು, 6 ಸ್ಕ್ವೇರ್ minus 4, a value 1 and c value k is equal to 0. Simplify, 36 minus 4k is equal to 0. Therefore 36 is equal to 4k. Therefore k is equal to 36 by 4. 4 1s are, 4 9s are. The value of k is 9. Ellappa ide, first option ide. Therefore you have to shade in the OMR sheet the answer A. ಸೊ ನೋಡಿದ್ರ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ನಾನು ಹೇಳಿದ್ನಲ್ಲ ಮೆಮೊರಿ ಟೆಕ್ಸ್ಟ್ ಫಸ್ಟ್ ಪೇಜ್ ಅಲ್ಲಿ, ಅಷ್ಟು ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಂಡ್ರೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು. ನೇಚರ್ ಆಫ್ ದ ರೂಟ್ಸ್, ಸ್ಟ್ಯಾಂಡರ್ಡ್ ಫಾರ್ಮ್, ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು. ಇನ್ನೇನು ಇಲ್ವೇ ಇಲ್ಲ ಇದರಲ್ಲಿ. ನೋ ಕ್ವಶನ್ ಆಫ್ ಎನಿ 4 marks ಕ್ವಶನ್, ಸ್ಟೇಟ್ಮೆಂಟ್ ಸಮ್ಸ್ ಅವೆಲ್ಲ ಏನು ಇಲ್ವೇ ಇಲ್ಲ. ಸೊ ನೋ ಪ್ರಾಬ್ಲಮ್. ಒನ್ ಆಫ್ ದ ಪಾಸಿಟಿವ್ ರೂಟ್, ಈ ಸಮೀಕರಣದಲ್ಲಿ ಒಂದು ಪಾಸಿಟಿವ್ ರೂಟ್ ಅಂದ್ರೆ ಧನಮೂಲ, ಕನ್ನಡದಲ್ಲಿ ಧನಮೂಲ ಪಾಸಿಟಿವ್, ಋಣಮೂಲ ನೆಗೆಟಿವ್. ಸೊ ಪಾಸಿಟಿವ್ ರೂಟ್ ಏನ್ ಮಾಡೋಣ, ಈಕ್ವೇಟ್ ಮಾಡೋಣ. 2x minus 7 is equal to 0. 2x is equal to 7. x is equal to 7 by 2. ಇದೆಯಾ ಆನ್ಸರ್ ನೋಡಿ, 7 by 2 ಫಸ್ಟ್ ಆಪ್ಷನ್ ಸಿಕ್ಬಿಡ್ತು. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ನ ಶೇಡ್ ಮಾಡ್ತೀರಾ. ಸರ್ ಇನ್ನೂ ಒಂದು ಇದೆಯಲ್ಲ, ಅದು ಆಗುತ್ತಲ್ಲ, ನೋಡಿ ಆಗುತ್ತೆ. 3x ಇಲ್ಲಿ ಬರೀತೀನಿ, 3x minus 5 is equal to 0. 3x is equal to 5. x is equal to 5 by 3. ಆದ್ರೆ ಇಲ್ಲೆಲ್ಲಾದ್ರೂ 5 by 3 ಇದೆಯಾ ಮಕ್ಕಳ, 3 by 5 ಇದೆ. ಒಂದ್ ವೇಳೆ 5 by 3 ಇದ್ರೆ 2 ಆನ್ಸರ್ ಆಗ್ಬಿಡ್ತಿತ್ತು. ಯಾವುದೇ ಕ್ವಶನ್ಗೂ 2 ಆನ್ಸರ್ ಕೊಡೋಕ್ ಚಾನ್ಸೇ ಇಲ್ಲ. ಸೊ ಓನ್ಲಿ 1 ಶುಡ್ ಬಿ ಕರೆಕ್ಟ್. ಸೊ ಇಲ್ಲಿ 3 by 5 ಇಸ್ ರಾಂಗ್. ಎರಡೂ ಪಾಸಿಟಿವ್ ರೂಟ್ ಏನೆ, ಬಟ್ ಅವ್ರು ಕೇಳಿರೋದು ಒನ್ ಆಫ್ ದ ಪಾಸಿಟಿವ್ ರೂಟ್, ದಟ್ ಈಸ್ ಆಕ್ಚುಲಿ 7 by 2. ಸೊ ಯುವರ್ ಆಪ್ಷನ್ ಈಸ್ ಆಪ್ಷನ್ ಎ. ಓಕೆ, ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್, ನೋಡಿ ಈ ತರದ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಮಕ್ಕಳ. ಸ್ಟೇಟ್ಮೆಂಟ್ ಸಮ್ಸ್ ಕೊಡಕ್ಕಾಗಲ್ಲ ಅಲ್ವಾ, ದೇ ವಿಲ್ ಗಿವ್ ಯು ಸಿಂಪಲ್ ಸ್ಟೇಟ್ಮೆಂಟ್. ನೀವು ಅದನ್ನ ಈಕ್ವೇಶನ್ ಕನ್ವರ್ಟ್ ಮಾಡಿದ್ರೆ ಸಾಕು, ಸಾಲ್ವ್ ಮಾಡಬೇಕಾಗೇ ಇಲ್ಲ. ದಟ್ ಈಸ್ 1 mark ಕ್ವಶನ್. ಹೇಗಿರುತ್ತೆ ಪ್ರಶ್ನೆಗಳು, ನೇರವಾಗಿರುತ್ತೆ, ಸರಳವಾಗಿರುತ್ತೆ, ಸುತ್ತಿ ಬಳಸುವಂತ ಪ್ರಶ್ನೆಗಳು ಕೇಳಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇದೆ.
ಚೂರು ಪಾರು ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ, ಮ್ಯಾಥಮೆಟಿಕ್ಸ್ ಅಲ್ವಾ. ಏನು ದ ಲೆಂತ್ ಆಫ್ ದ ರೆಕ್ಟಾಂಗಲ್, ಕನ್ನಡ ಮೀಡಿಯಂ ಅಲ್ಲಿ ಹೇಳ್ತೀನಿ ಏನು ಅಂತ ನೋಡ್ಕೊಳ್ಳಿ. ದ ಲೆಂತ್ ಆಫ್ ದ ರೆಕ್ಟಾಂಗಲ್, ಒಂದು ಆಯತದ ಉದ್ದವು 4 ಸೆಂಟಿಮೀಟರ್ ಮೋರ್ ದ್ಯಾನ್ ಇಟ್ಸ್ ಬ್ರೆಡ್, ಅದರ ಅಗಲಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಅದರ ವಿಸ್ತೀರ್ಣವು 60 ಚದರ ಸೆಂಟಿಮೀಟರ್ ಆದರೆ ಈ ಹೇಳಿಕೆಯನ್ನು ಗಣಿತೀಯ ರೂಪದಲ್ಲಿ ಬರೆಯಿರಿ. ಹೌ ಟು ರೆಪ್ರೆಸೆಂಟ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ದಿ ಫಾರ್ಮ್ ಆಫ್ ಮ್ಯಾಥಮೆಟಿಕಲ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ನಾನೇನ್ ಮಾಡ್ತೀನಿ ಗೊತ್ತಾ ನೋಡಿ, ತುಂಬಾ ಸಿಂಪಲ್ ಮೆಥಡ್. ಯಾವುದು ನಿಮ್ಗೆ ಅನ್ನೋನ್ ಇಲ್ಲಿ? ಲೆಂತ್ ಬ್ರೆಡ್ತ್ ಗಿಂತ 4 ಸೆಂಟಿಮೀಟರ್ ಜಾಸ್ತಿ ಇದೆ. ಸೊ ಹಾಗಾದ್ರೆ ಬ್ರೆಡ್ತ್ ನಾನು ಎಕ್ಸ್ ಇಟ್ಕೊಂಡ್ಬಿಡ್ತೀನಿ, ಎಕ್ಸ್ ಸೆಂಟಿಮೀಟರ್. ಹಾಗಾದ್ರೆ ಲೆಂತ್ ಏನಾಗುತ್ತೆ? ಬ್ರೆಡ್ತ್ ಗಿಂತ 4 ಜಾಸ್ತಿ ಇದೆ, ಎಕ್ಸ್ ಪ್ಲಸ್ 4 ಆಗತ್ತಲ್ವಾ. ಇಟ್ ಈಸ್ ಮೋರ್ ಬೈ 4. 4 ಟೈಮ್ಸ್ ಅಂದ್ರೆ 4x, ಮೋರ್ ಬೈ 4 ಅಂದ್ರೆ x ಪ್ಲಸ್ 4. ಸರಿಯಾಗಿ ತಿಳ್ಕೊಳ್ಳಿ ಆಯ್ತಾ. ಏರಿಯಾ ಎಷ್ಟು ಕೊಟ್ಟಿದ್ದಾನೆ? 60 ಕೊಟ್ಟಿದ್ದಾನೆ. ನಿಮ್ಗೆ ಎಲ್ಲರಿಗೂ ಗೊತ್ತು ಅಲ್ವಾ ಮಕ್ಕಳ, ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಎ ರೆಕ್ಟಾಂಗಲ್? ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಏನು? ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು ಏರಿಯಾ. ಸೊ ವಾಟ್ ಈಸ್ ದ ಲೆಂತ್? ಎಕ್ಸ್ ಪ್ಲಸ್ 4. ವಾಟ್ ಈಸ್ ದ ಬ್ರೆಡ್? ಎಕ್ಸ್ ಇಸ್ ಈಕ್ವಲ್ ಟು 60. ಎಲ್ಲರೂ ಇದೆಯಾ ನೋಡಿ ಇದು? ಇಲ್ಲ, ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ಬರೋಣ. ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್, 60 ಈ ಕಡೆ ತಗೋತೀನಿ, ಮೈನಸ್ 60 ಇಸ್ ಈಕ್ವಲ್ ಟು 0. ಚೆಕ್ ಮಾಡಿ ಇದೆಯಾ ಅಂತ. ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್, ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 60 ಬಂತಲ್ಲ ಆನ್ಸರ್. ಆಪ್ಷನ್ ಬಿ. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ಬಿ. ಯು ಹ್ಯಾವ್ ಟು ಶೇಡ್ ಆಪ್ಷನ್ ಬಿ ಇನ್ ದ OMR ಶೇಡ್. ಕಂಪ್ಲೀಟ್ ಶೇಡ್ ಮಾಡಬೇಕು. ನಾನು ತುಂಬಾ ದೊಡ್ಡ ಓವೆಲ್ ಇದನ್ನ ಫುಲ್ ಶೇಡ್ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಇನ್ನೂ ಸುಮಾರು ಚಾಪ್ಟರ್ಸ್ ಡಿಸ್ಕಸ್ ಮಾಡಬೇಕು. ಸೊ ಶಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. The discriminant of the quadratic equation 3x square minus 4x minus 2 is equal to 0. ಮಕ್ಕಳ, ಜನರಲ್ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಡಿಸ್ಕ್ರಿಮಿನೆಂಟ್ ಏನು? b ಸ್ಕ್ವೇರ್ ಮೈನಸ್ 4ac. ಹಾಗಾದ್ರೆ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಫಸ್ಟ್ ABC ವ್ಯಾಲ್ಯೂ ಬರೀರಿ. a is equal to 3, b is equal to minus 4, c is equal to minus 2. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನು ಮಕ್ಕಳ? d is equal to b square minus 4ac. ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ b? minus 4 square. What is a? 3. 4 into 3. What is c? minus 2. 16. Minus into minus is plus. 4 3s are 12. 12 2s are 24. Add ಮಾಡಿ. 24 plus 16 40. ಇದೆಯಾ ಆನ್ಸರ್ ಇಲ್ಲಿ? ಫಸ್ಟ್ ಆಪ್ಷನ್ ಕರೆಕ್ಟ್. Therefore option A is correct. ಗೊತ್ತಾಯ್ತಾ? ಸೊ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾ? b ಸ್ಕ್ವೇರ್ ಮೈನಸ್ 4ac. ಕನ್ನಡ ಮೀಡಿಯಂ ಅಲ್ಲಿ ನೋಡ್ಕೊಳ್ಳಿ, ಒಂದು ಸಮೀಕರಣ ಕೊಟ್ಟಿದ್ದಾನೆ, ಅದರ ಶೋಧಕ ಕೇಳಿದ್ದಾನೆ. ನಿಮ್ಗೆ ಶೋಧಕದ ಸೂತ್ರ ಗೊತ್ತು, b ಸ್ಕ್ವೇರ್ ಮೈನಸ್ 4ac. ABC ವ್ಯಾಲ್ಯೂ ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಅಷ್ಟೇನೇನಿಲ್ಲ, ಡೈರೆಕ್ಟ್ ಪ್ರಾಬ್ಲಮ್. ಆಮೇಲೆ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ಇಲ್ಲಿ ಡಿ ವ್ಯಾಲ್ಯೂ ನಮ್ಗೆ 40 ಬಂದಿದೆ. 40 ಬಂದ್ರೆ ರೂಟ್ಸ್, ನೇಚರ್ ಆಫ್ ದ ರೂಟ್ಸ್ ಏನು ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಡಿ ಇಸ್ ಈಕ್ವಲ್ ಟು 0, ರೂಟ್ಸ್ ಆರ್ ಈಕ್ವಲ್, ಮೂಲಗಳು ಸಮ ಮತ್ತು ವಾಸ್ತವ. ಗ್ರೇಟರ್ ದಾನ್ 0, ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಲೆಸ್ ದಾನ್ 0, ನೋ ರಿಯಲ್ ರೂಟ್ಸ್. ಇಲ್ಲಿ 40 ಇದೆ, ದೇರ್ಫೋರ್ ಇಟ್ ಈಸ್ ಗ್ರೇಟರ್ ದಾನ್ 0. ಹಾಗಾದ್ರೆ ಡೆಫಿನೆಟ್ ಆಗಿ ಈ ಈಕ್ವೇಶನ್ಗೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಇರುತ್ತೆ, ವಾಸ್ತವ ಮತ್ತು ಭಿನ್ನವಾದ ಮೂಲಗಳಿರುತ್ತೆ. ಓಕೆ, ಸೊ ಒಂದೇ ಕ್ವಶನ್ 2 ಕೇಳ್ಬೋದು. ಇಲ್ಲ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕೇಳ್ಬೋದು, ಇಲ್ಲ ವ್ಯಾಲ್ಯೂ ಕೊಟ್ಬಿಟ್ಟು ನೇಚರ್ ಕೇಳ್ಬೋದು. ಓಕೆ, ಎರಡಕ್ಕೂ ರೆಡಿ ಇರ್ಬೇಕು ನಾವು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್? ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ. ಈಗ ರಿಜೆಕ್ಟ್ ಮಾಡ್ತಾ ಹೋಗೋದು ಆನ್ಸರ್, ಅವಾಗ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನೋಡಿ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಕ್ಯೂಬ್ ಅಂದ್ರೆ ಅದು ಘನ ಸಮೀಕರಣ, ಕ್ಯೂಬಿಕ್ ಇಕ್ವೇಶನ್ ಆಗಲ್ಲ. ಇಲ್ಲಿ ಕ್ಯೂಬ್ ಇದೆ, ಅದರಿಂದ ಇದು ರಾಂಗ್. ಇಲ್ಲಿ ಪವರ್ 1 ಇದೆ ಅಂದ್ರೆ ಇದು ಲೀನಿಯರ್ ಇಕ್ವೇಶನ್. ಹಾಗಾದ್ರೆ ಅದು 3 ಆಗಲ್ಲ ಅಂದ್ರೆ ಡೆಫಿನೆಟ್ಲಿ ಇದೇ ಆಗಿರ್ಬೇಕು. ನೀವೇನ್ ಸಿಂಪ್ಲಿಫೈ ಮಾಡ್ತಾ ಕೂತ್ಕೋಬೇಡಿ. 3 ತಪ್ಪಾದ್ರೆ 4ನೇದೇ ಕರೆಕ್ಟು. ಆಪ್ಷನ್ ಡಿ ಈಸ್ ಕರೆಕ್ಟ್. ದ ಕ್ವಾಡ್ರಾಟಿಕ್ ಇಕ್ವೇಶನ್ ಹೂಸ್ ರೂಟ್ಸ್ ಆರ್ 5 and -6. ನಾರ್ಮಲಿ ನೀವು ಏನ್ ಮಾಡ್ತೀರಾ ಗೊತ್ತಾ, ಒಂದೊಂದೇ ಈಕ್ವೇಶನ್ ಸಾಲ್ವ್ ಮಾಡಕ್ಕಾಗತ್ತಾ, ರೂಟ್ಸ್ ಅಂತ ಹೋಗ್ತೀರಾ. ನಿಮ್ಗೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಮಕ್ಕಳ. ಏನಪ್ಪಾ ಶಾರ್ಟ್ ಕಟ್ ಅಂದ್ರೆ, ನೋಡಿ 2 ಮೆಥಡ್ ಹೇಳ್ಕೊಡ್ತೀನಿ, ನಿಮ್ಗೆ ಗೊತ್ತಾಗತ್ತೆ ಯಾವ್ದು ಈಸಿ ಅಂತ. ಒಂದ್ ಮೆಥಡ್ ಏನು, ರೂಟ್ಸ್ ತಗೊಳ್ಳೋದು. ಎಕ್ಸ್ ಇಸ್ ಈಕ್ವಲ್ ಟು 5 ಒಂದ್ ರೂಟು, ಎಕ್ಸ್ ಇಸ್ ಈಕ್ವಲ್ ಟು -6 ಇನ್ನೊಂದು ರೂಟು. ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ಬಂದ್ರೆ x - 5
x plus 6 is equal to 0. Multiply ಮಾಡೋಣ. x into x plus 6 minus 5 into x plus 6 is equal to 0. x into x, x square, x into 6, 6x, minus 5 into x, minus 5x, minus 6 minus 30 is equal to 0. x square, 6 al 5 ಹೋದ್ರೆ plus x, minus 30 is equal to 0. ಯಾವುದಪ್ಪ ಆಪ್ಷನ್? x square plus x minus 30. ಆಪ್ಷನ್ ಸಿ is the correct answer. ಇದು ನಾರ್ಮಲ್ ಮೆಥಡ್ ನೀವು ಮಾಡೋದು. ಏನಪ್ಪಾ ಅಂದ್ರೆ ಶಾರ್ಟ್ ಕಟ್ ನಾವೇನೋ ಹೇಳ್ಕೊಂಡಿದೀವಲ್ಲ, ಶಾರ್ಟ್ ಕಟ್ ಹೇಳ್ಕೊಡ್ತೀವಿ ಮೆಮೊರಿ ಟೆಕ್ನಿಕ್ಸ್ ಅಂತ. ವಾಟ್ ಈಸ್ ದ ಶಾರ್ಟ್ ಕಟ್ ಅಂದ್ರೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಮಕ್ಕಳ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ಫಾರ್ಮುಲಾ ನಿಮಗೆ ಪಾಲಿನಾಮಿಯಲ್ಸ್ ಬರುತ್ತೆ, ಅದು ಚಾಪ್ಟರ್ ಇಲ್ವೇ ಇಲ್ಲ, ಹಾಗಾಗಿ ಇದು ಸುಮಾರು ಜನ ಗೊತ್ತಿರಲ್ಲ. ಈಸಿ ಮೆಥಡ್ ಏನ್ ಗೊತ್ತಾ, ಒಂದು ಲೈನ್ ಹಾಕೊಂಡ್ಬಿಡಿ. ಎಕ್ಸ್ ಸ್ಕ್ವಯರ್ ಜ್ಞಾಪಕ ಇಟ್ಕೊಳ್ಳಿ ಮೈನಸ್ ಸಮ್ ಆಫ್ ದ ರೂಟ್ಸ್, ಮೂಲಗಳ ಮೊತ್ತ, ಬರೀ ಸಮ್ ಅಂತ ಬರೀತೀನಿ ಸಾಕು, ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು 0. ಏನು ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ಬಿಡೋದು. ಓಕೆ, ಏನ್ ಮಾಡೋಣ, ನಿಮ್ಗೆ ರೂಟ್ಸ್ ಗೊತ್ತಿದೆ 5 and -6. ಅವೆರಡನ್ನು ಆಡ್ ಮಾಡಿ, ಮೂಲಗಳನ್ನ ಆಡ್ ಮಾಡಿ, ಏನ್ ಬರುತ್ತೆ, -6ಗೆ 5 ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ -1. ಸೊ ಅದರ ಆನ್ಸರ್ ಏನು, ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ -1 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಅಂದ್ರೆ ಏನು ಮಕ್ಕಳ, ಮೂಲಗಳ ಗುಣಲಬ್ಧ, -6 ಇಂಟು 5 -30 is equal to 0. -30. ಸೊ ಏನ್ ಬರುತ್ತೆ, ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಎಕ್ಸ್ -30 is equal to 0. ಇದು ಈಸಿನೋ ಫಸ್ಟ್ ಒನ್ ನೀವು ಇಷ್ಟೆಲ್ಲ ಮಲ್ಟಿಪ್ಲೈ ಮಾಡಬೇಕು, ಈಸಿ. ವಾಟ್ ಇಸ್ ದ ಫಾರ್ಮುಲಾ, ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಆಫ್ ದ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಇಸ್ ಈಕ್ವಲ್ ಟು 0. ಇದು ಜ್ಞಾಪಕ ಇಟ್ಕೊಂಡ್ಬಿಡಿ, ಯಾವ ಇಕ್ವೇಶನ್ ಬೇಕಾದ್ರೂ ಮಾಡ್ಬೋದು. ಇಟ್ ಹೋಲ್ಡ್ಸ್ ಗುಡ್ ಫಾರ್ ಎನಿ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಶಾರ್ಟ್ ಕಟ್ ಇದು ಈಸಿ, ನೀವೇನು ಮಾಡೋಕ್ಕಿಲ್ಲ. ಆದ್ರೆ ನೀವು ಮಾಡ್ಬೇಕಾದ ಏನ್ ಹೇಳಿ, ರೂಟ್ಸ್ ನ ಮಲ್ಟಿಪ್ಲೈ ಮಾಡಕ್ ಬರಬೇಕು, ಆಡ್ ಮಾಡಕ್ ಬರಬೇಕು ಅಕಾರ್ಡಿಂಗ್ ಟು ಸೈಡ್. ಓಕೆ, ಸೊ ದಟ್ ಕಂಪ್ಲೀಟ್ಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಆರಾಮಾಗಿ 4 ಮಾರ್ಕ್ಸ್ ತಗೋಬಹುದು ಮಕ್ಕಳ. ಸ್ಟ್ಯಾಂಡರ್ಡ್ ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮುಲಾ, ನೇಚರ್ ಆಫ್ ದ ರೂಟ್ಸ್, ಇಷ್ಟೇ ಕೀ ಪಾಯಿಂಟ್ಸ್. ಅದನ್ನ ಒಂದ್ ಕಡೆ ಬರ್ಕೊಂಡ್ಬಿಡಿ, ಯಾವ ಕ್ವಶನ್ ಕೊಟ್ಟರು ಮಾಡ್ಬೋದು, ಏನು ಕಷ್ಟ ಇಲ್ಲ ಅಲ್ವಾ.